ನಮಸ್ಕಾರ, ಇದು ಕೆಜಿಎಫ್ ವಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ಕೆಜಿಎಫ್ ನ ಪ್ರೊಫೆಷನಲ್ ಅಂಡ್ ಬೆಸ್ಟ್ ನ್ಯೂಸ್ ಚಾನೆಲ್. ಮರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. 2019 ಲೋಕಸಭಾ ಚುನಾವಣೆ ಎಲೆಕ್ಷನ್ ನಾಮಿನೇಷನ್ ಫೈಲಿಂಗ್ ಆಗಿತ್ತು ಡಿಸಿ ಆಫೀಸಲ್ಲಿ, ಕೋಲಾರ ಬೈಪಾಸ್ ರೋಡ್ ಅಲ್ಲಿ. ಇದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪರವಾಗಿ ಮಾಜಿ ಯೂನಿಯನ್ ಮಿನಿಸ್ಟರ್ ಆದ KH ಮುನಿಯಪ್ಪ ಅವರು ನಾಮಿನೇಷನ್ ಫೈಲ್ ಮಾಡಿದ್ರು. ಇವರ ಪರವಾಗಿ ಕೆಪಿಸಿಸಿ ನ ಜನರಲ್ ಸೆಕ್ರೆಟರಿ ಕಾರ್ತಿಕ್ ಅವರು ಹಾಗೂ ರೂರಲ್ KGF ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ರಾಧಾಕೃಷ್ಣನ್ ಅವರು ಮಾತಾಡಿದ್ದಾರೆ. ಬಿಜೆಪಿನ ಪರವಾಗಿ MP ಕ್ಯಾಂಡಿಡೇಟ್ ಆದ S ಮುನುಸ್ವಾಮಿ ಅವರು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ರು. MLC YN ನಾರಾಯಣಸ್ವಾಮಿ ಅವರು ಹಾಗೂ S ಮುನುಸ್ವಾಮಿ ಅವರು ಮಾತಾಡಿರೋದನ್ನ ಈ ಎಪಿಸೋಡ್ ಅಲ್ಲಿ ನೋಡೋಣ. ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ನಿಜವಾಗ್ಲೂ ಮತದಾರರ ಪರ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿ ಯಾರು ಅನ್ನೋದನ್ನ ನಾವು ಮಾಡಿ ತೋರಿಸಿನ ಅಭ್ಯರ್ಥಿನ ಆಯ್ಕೆ ಮಾಡಿ. ಇವಾಗ ನನಗೆ ಕೇವಲ 25 ವರ್ಷ, 25ನೇ ತಾರೀಕು ಪಕ್ಷೇತರವಾಗಿ ಒಂದು ನಾಮಿನೇಷನನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೋಲಾರ ಮುರಳಿ ಅಂತ. ಇವತ್ತು ಒಂದು ಉಮೇದುವಾರಿಕೆಯನ್ನು ಪಕ್ಷದ ವತಿಯಿಂದ ಸಲ್ಲಿಸಿದ್ದೀನಿ. ಸೇರಿದಂಥ ಹೈಕಮಾಂಡು ಒಂದು ವೇಳೆ ನಿಮಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ವೀರಯ್ಯಣ್ಣವರಂಥ ಅನುಭವಶಾಲಿನ ಬಿಟ್ಟು ಈಗ ಇಂಥ ಕ್ಯಾಂಡಿಡೇಟ್ಗೆ ಹಾಕಿದ್ದು, ಇದ್ರ ಹಿಂದೆ ಏನೋ ಸಂಚು ನಡೆದಿದೆ. ಸೋಲಿಲ್ಲದ ಸರ್ದಾರರು, ಮಾಜಿ ಕೇಂದ್ರ ಸಚಿವರು, ನಮ್ಮ ನೆಚ್ಚಿನ ನಾಯಕರಾದಂಥ KH ಮುನಿಯಪ್ಪ ಸಾಹೇಬರು ಇವತ್ತು ನಾಮಿನೇಷನ್ ಆಗ್ತಾ ಇದ್ದಾರೆ. ಈ ನಾಮಿನೇಷನ್ ದಿವಸನೇ ಅವರು ಗೆದ್ದಿದ್ದಾರೆ ಅಂತ ನಾವೆಲ್ಲ ಭಾಳ ಖುಷಿಯಿಂದ ಸಂತೋಷದಿಂದ ಹೇಳುವ ಸಮಯ. ಯಾಕಂದರೆ BJP ಅಭ್ಯರ್ಥಿ ಒಬ್ಬ ಲ್ಯಾಂಡ್ ಗ್ರ್ಯಾಬರ್, ಒಬ್ಬ ರೌಡಿ ಶೀಟರ್ಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಮಾಡಿದೆ. ಆ ರೌಡಿ ಶೀಟರ್ಗೆ ಅಭ್ಯರ್ಥಿ ಮಾಡಿರೋ ಇದರಿಂದ BJP ಅವರ ನೈತಿಕತೆ, ಅವರ ಬುದ್ಧಿವಂತಿಕತೆ ಎಷ್ಟು ಅನ್ನೋದು ಎಲ್ಲರಿಗೂ ಗೊತ್ತಿದೆ. KH ಮುನಿಯಪ್ಪನ ಸಾಹೇಬರು ಅತಿ ಹೆಚ್ಚಿನ ಮತದಿಂದ ಈ ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ.
ಸಲ್ಲಿಲ್ಲದ ಸರ್ದಾರ್ ಆದಂತಹ ಕೆ ಎಚ್ ಮುನಿಯಪ್ಪನವರು ಸರಳ ಸಜ್ಜನಿಗೆ ಹೆಸರುವಾಸಿ ಆಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರಿಗೆ ಮತ್ತೊಮ್ಮೆ ಕೋಲಾರ ಜಿಲ್ಲೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಬಹಳ ಮೆಜಾರಿಟಿಯಿಂದ ಈ ಸಲ ಇನ್ನೂ ಹೆಚ್ಚಿನ ಮತಗಳಿಂದ ಗೆಲ್ತಾರೆ. ಎಲ್ಲ ಕಾಂಗ್ರೆಸ್ ಬಂಧುಗಳು ಇವತ್ತು ಅದಕ್ಕೆ ಒಂದು ಪಣ ತೊಟ್ಟಿ ಅವ್ರಿಗೆ ನಾಮಿನೇಷನ್ಗೆ ಬಂದಿರತಕ್ಕಂಥ ಜನಸಾಮಾನ್ಯ ನೋಡ್ರೆ ಗೊತ್ತಾಗುತ್ತೆ. ಮತ್ತು ವಿಶೇಷವಾಗಿ KGFನಲ್ಲಿ ರೂಪಮ್ನವ್ರ ನೇತೃತ್ವದಲ್ಲಿ ಖಂಡಿತವಾಗಿ ಹೈಯೆಸ್ಟ್ ಮೆಜಾರಿಟಿ ಬರುತ್ತೆ ಅಂತ ಮತ್ತು 50ರಿಂದ ಹೆಚ್ಚಿಗೆ ನಾವು ಬಂದೇ ಬರುತ್ತೆ. ಅವಾಗೆಲ್ಲ ಕೂಡ ಅವ್ರು ಗೆದ್ದು ಮತ್ತು ನ್ಯಾಷನಲ್ ಅಲ್ಲಿ ಏನು UPA ಗೌರ್ಮೆಂಟ್ ಬಂದರೆ ಮಂತ್ರಿ ಕೂಡ ಆಗೋದು ಖಚಿತ. ಮತ್ತು ಮಿಡ್ಲ್ ಕ್ಲಾಸ್ ಅಂತ ಯಾರು ಮಿಡ್ಲ್ ಕ್ಲಾಸ್ ಕಾಂಗ್ರೆಸ್ನ ಕಡೆಯನ್ನು ಕೂಡ ಗುರ್ತಕ್ಕಂಥ ಶಕ್ತಿ ಕೆ ಎಚ್ ಮುನಿಯಪ್ಪನವರಲ್ಲಿದೆ. ಅದಕ್ಕೆ ಅವರು ಇಷ್ಟೊಂದು ಬಾರಿ ಅವ್ರು ಗೆಲ್ಲಕ್ಕೆ ಕೂಡ ಸಾಧ್ಯ ಇದೆ. ಅದರಿಂದ ಅವರ ನಾಯಕತ್ವವನ್ನು ನಾವೆಲ್ಲರೂ ಬೆಂಬಲಿಸ್ತಾ ಇದ್ವಿ. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಹೊಸ ಅಲೆ ಶುರುವಾಗಿದೆ. ನಮ್ಮ ಅಭ್ಯರ್ಥಿ ಎಸ್ ಮುನಿಸ್ವಾಮಿಯವರು ಸಾವಿರಾರು ಕಾರ್ಯಕರ್ತರೊಂದಿಗೆ ಇವತ್ತು ಈ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದೇವೆ. ಜನರ ಉತ್ಸಾಹ ಮತ್ತು ಅವರ ಒಲವು ಮತ್ತು ಪ್ರೀತಿ ನೋಡಿದರೆ ನಮಗೆ ವಿಶ್ವಾಸ ಇದೆ. ಇಡೀ 8 ತಾಲೂಕುಗಳಲ್ಲೂ ನರೇಂದ್ರ ಮೋದಿಯ ಪರ ಭಾಳ ದೊಡ್ಡ ಅಲೆ ಇದ್ದಿದೆ. BJಪಿಯ ಪರ ಭಾಳ ದೊಡ್ಡ ಅಲೆ ಇದೆ. ನಮ್ಮ ಅಭ್ಯರ್ಥಿ ಎಸ್ ಮುನಿಸ್ವಾಮಿಯವರು ಎಲ್ಲರ ಆಶೀರ್ವಾದದೊಂದಿಗೆ 100ಕ್ಕೆ 100 ಭಾಗ ಈ ಸಲ BJಪಿ ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸ ನಮಗೆಲ್ರಿಗೂ ಇದೆ. ಈ ಜಿಲ್ಲೆಗೆ ಕಳೆದ 27 ವರ್ಷಗಳಿಂದ ಕಾಂಗ್ರೆಸ್ ಆಡಳಿತದಲ್ಲಿ ಜಿಲ್ಲೆಯ ಯಾವುದೇ ಆದ ಒಂದು ಶಾಶ್ವತವಾದ ಕೆಲಸಗಳಾಗಿರಲಿಲ್ಲ. ಆಗಿಲ್ಲ ಅನ್ನೋ ಕೊರಗು ಜನರನ್ನು ಕಾಡ್ತಾ ಇದೆ. ಕೇಂದ್ರದಲ್ಲಿ ಅವರ ಸರ್ಕಾರ ಇದ್ರೂ 2 ಸಲ ಮಂತ್ರಿಗಳಾಗಿದ್ರೂ ಕೋಲಾರ ಜಿಲ್ಲೆಗೆ ತನ್ನನ್ನು 7 ಬಾರಿ ಆಯ್ಕೆ ಮಾಡಿ ಕಳಿಸಿ ಜನರಿಗೆ ಋಣ ತೀರಿಸುವ ಕೆಲಸವನ್ನು ಹಾಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾಡಲಿಲ್ಲ ಅನ್ನುವ ಒಂದು ಆರೋಪ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತು ಕೋಲಾರ ಜಿಲ್ಲೆಯ ಜನಮಾನಸದಲ್ಲಿ ಹಳ್ಳಿಯಿಂದ ಹಿಡಿದು ಎಲ್ಲ ಕಡೆನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಸಲ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕು, ಮೋದಿಯನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡಬೇಕು, ಕೋಲಾರವನ್ನು ಕಾಂಗ್ರೆಸ್ ಮುಕ್ತ ಕೋಲಾರ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರಕ್ಕೆ ಇವತ್ತು ನಮ್ಮ ನಾಮಪತ್ರ ಸಲ್ಲಿಕೆ ದಿನ ಸೇರಿದ ಈ ಜನಸ್ತೋಮವೇ ಸಾಕ್ಷಿ ಅನ್ನೋದನ್ನು ನಿಮಗೆಲ್ರಿಗೂ ಗೊತ್ತಿದೆ, ವಿಚಾರ ಗೊತ್ತಿದೆ. ನಿಮ್ಮ ಪಕ್ಷದಲ್ಲೇ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ. BJಪಿ ಒಂದೇ. ವೀರಯ್ಯನವರು ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ವರಿಷ್ಠರು ಮಾತಾಡ್ತಾ ಇದ್ದಾರೆ, ನಾವೆಲ್ಲರೂ ಮಾತಾಡ್ತೀವಿ, ನಮ್ಮ ಅಭ್ಯರ್ಥಿನೂ ಮಾತಾಡ್ತಾರೆ. ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಇವತ್ತು ಒಡೆದು ಹೋಗಿರೋ ಮನೆ ಕಾಂಗ್ರೆಸ್, BJಪಿ ಅಲ್ಲ. ಆದರೆ BJಪಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಕ್ಯಾಂಡಿಡೇಟ್ಗಿಂತ ಹೆಚ್ಚಾಗಿ, ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅವರೇ ಗೆಲ್ಲಬೇಕು, ಕಾರ್ಯಕರ್ತರೇ ಗೆಲ್ಲಬೇಕು, ನಾನೇ ಮೋದಿ ಅನ್ನೋ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಗೆಲುವು ನಿಶ್ಚಿತ. ನಾಳೆ 3 ಗಂಟೆ ಒಳಗಡೆ ನಾನು ಬೇಫಾರ್ಮ್ ತಂತೀನಿ. ಅವರು ನಮಗೆ ವೀರಯ್ಯನವರ ಬಗ್ಗೆ ಭಾಳ ಗೌರವ ಇದೆ. ನಮ್ಮ ಪಕ್ಷದ SC ಮೋರ್ಚಾದ ರಾಜ್ಯ ಘಟಕದ ಅಧ್ಯಕ್ಷರು. ನಮ್ಮ ಪಕ್ಷ 2 ಸಲ ಅವರಿಗೆ MLC ಮಾಡಿದ್ರು. ನನ್ನ ಜೊತೆಲಿ MLCಗೆ 10 ವರ್ಷ ಕೆಲಸ ಮಾಡಿದ್ದಾರೆ. ನನಗೂ ವಿಶ್ವಾಸ ಇದೆ, ಅವ್ರನ್ನ ಮನವೊಲಿಸಿ ಅವ್ರನ್ನೂ ನಿಮ್ಮ ಜೊತೆ ಮುಂದೆ ಬಂದು ನಿಲ್ಲಿಸಿ BJಪಿ ಪರ ಕ್ಯಾನ್ವಾಸ್ ಮಾಡಿಸುವ ಒಂದು ವಿಶ್ವಾಸ ನಮಗಿದೆ. ಸರ್ ಹೇಳಿ. ಮೋದಿಜಿಯವರು ಬರುವ ವಾತಾವರಣ ಇದೆ ಸರ್ಕಾರ 100ಕ್ಕೆ 100 ಭಾಗ ಮೋದಿಜಿಯವ್ರನ್ನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡಕ್ಕೂ ಸೇರಿಸಿ
ಒಂದು ದೊಡ್ಡ ರ್ಯಾಲಿ ಮಾಡ್ತೀವಿ, ನಿಮಗೆಲ್ರಿಗೂ ತಿಳಿಸ್ತೀವಿ, ನಿಮ್ಮ ವಾಹಿನಿಗಳಿಗೆಲ್ಲ ಪ್ರಸಾರ ಮಾಡ್ತೀರಿ ಎಷ್ಟು ಸಾವಿರ ಜನ ಸೇರ್ತಾರೆ ಅಂತೇಳಿ. ಆದ್ದರಿಂದ ನಮಗೆ ಈ ಸಲ ದೈವ ಬಲ, ಮೋದಿ ಬಲ, ಜನಬಲ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಕೋಲಾರವನ್ನು ಕಾಂಗ್ರೆಸ್ ಮುಕ್ತ ಕೋಲಾರವನ್ನು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಎಸ್ ಮುನಿಸ್ವಾಮಿ ಗೆಲುವು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ನಾನು ಮೊದಲನೇದಾಗಿ ಕೋಲಾರ ಜಿಲ್ಲೆಯವನು, ನಾನು ನನ್ನೂರಿದು, ನಮ್ಮ ಜನ, ನಮ್ಮ ಅಣ್ಣ ತಮ್ಮಂದರು. ನಾನು ಹೊರಗಡೆಯಿಂದ ಏನು ಬಂದಿಲ್ಲ. ಇದೇ ಮಾಲೂರು ತಾಲೂಕು, ಟೇಕಲ್ ಹೋಬಳಿ, ಯಲುಗುಳಿ ಗ್ರಾಮ ನಮ್ಮದು. ನಾನು ರೈತನೇ. ಕೋಲಾರಲ್ಲೂ ಮನೆ ಇದೆ, ವ್ಯವಸಾಯ ಮಾಡ್ತಾಯಿದ್ದೀರಿ, ತೋಟ ಎಲ್ಲ ಇದೆ. ಇದೇ CMR ಮಂಡಿ ಟಮಾಟನೂ ಹಾಕ್ತಾಯಿದ್ದೀರಿ. ಹಾಗಾಗಿ ಈಗೇನು ನಮ್ಮ ನರೇಂದ್ರ ಮೋದಿ ಸಾಹೇಬರು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ರೈತರ ಪರವಾಗಿರ್ತಕ್ಕಂಥದ್ದು, ಕಾರ್ಮಿಕರ ಪರವಾಗಿರ್ತಕ್ಕಂಥವು, ಮಹಿಳೆಯರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಈ ಕೆಲಸಗಳನ್ನು ನೋಡಿ, ಮತ್ತು ದೇಶದ ಭದ್ರತೆ ವಿಷಯದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಅವ್ರು ತಗೊಂಡಂಥ ನಿರ್ಧಾರ, ಇದನ್ನೆಲ್ಲ ಸೇರಿ ನೋಡಿ ದೇಶದ ಜನ ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿ ಸಾಹೇಬ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು. ನಮ್ಮ ದೇಶ ಸುಭದ್ರವಾಗಿರ್ಬೇಕಂದ್ರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಶಾಂತ ರೀತಿಯಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಪಕ್ಷಾತೀತವಾಗಿ, ಅದು ಬೇರೆ ಯಾವುದೇ ಪಾರ್ಟಿಗಳಿರ್ಬೋದು, ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಅದರ ಜೊತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಏನು ಸತತವಾಗಿ 27-28 ವರ್ಷದಿಂದ ಸಂಸದರಾಗಿದ್ದರು, ಅವ್ರು ನಮ್ಮ ಕೋಲಾರ ಜಿಲ್ಲೆಗೆ ಮಾಡಿರ್ತಕ್ಕಂಥ ಅನ್ಯಾಯಗಳೇನಿದೆ ಇದನ್ನೆಲ್ಲ ನೋಡಿ ಬೇಸತ್ತಿದ್ದಾರೆ ಜನ. ಶಾಶ್ವತವಾದಂಥ ನೀರಾವರಿ ಕೊಟ್ಟಿಲ್ಲ, ಅಚ್ಚುಮೆತ್ತ ಖಾಲಿ ಕಾರ್ಖಾನೆ ಮಾಡ್ತೀರಿ ಅಂತ ಹೇಳಿದ್ರು, ಅದನ್ನು ಮಾಡಿಲ್ಲ. KGF ಚಿನ್ನದ ಗಣಿ ಪುನರಾರಂಭಿಸ್ತೀನಿ ಅಂತ ಹೇಳಿದ್ರು, ಅದನ್ನು ಮಾಡಿಲ್ಲ. ಮತ್ತು ಯಾವುದೇ ನಮ್ಮ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಉದ್ಯೋಗ ಕಲಿಸ್ತೀರಿ ಅಂತ ಹೇಳಿದ್ರು, ಅದನ್ನು ಮಾಡಿಲ್ಲ. ಅವರು ಚುನಾವಣೆ ಬಂದಾಗ ಬರೀ ಆಶ್ವಾಸನೆ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕೋಲಾರ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಮತ್ತು 70 ವರ್ಷ 80 ವರ್ಷ ಇರತಕ್ಕಂಥ ನಮ್ಮ ಅಜ್ಜಂದರು ತಾತಂದರು ಎಲ್ಲರೂ ನಮ್ಮ ಓಟ್ ಒಂದ್ಸಲ ಗೆಲುವಾಗಬೇಕು, ನಾವು ಹಿಂದೆಯಿಂದನೂ ಇದನ್ನ ಸೋಲಿಸ್ಬೇಕಂತ ಓಟ್ ಹಾಕೊಂಬಂತಿದ್ರು, ಗೆದ್ದಿಲ್ಲ. ಈ ಸಲ ನರೇಂದ್ರ ಮೋದಿ ಸಾಹೇಬರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ನಮಗೆಲ್ಲ ಆಸೆ ಇದೆ. ನಾವು ಓದಿಲ್ಲ ಅಂದ್ರೂ ನರೇಂದ್ರ ಮೋದಿ ಅವರು ಏನೇನು ಕೆಲಸ ಮಾಡ್ತಾಯಿದ್ರು ಅಂತ ತಿಳ್ಕೊಂಡಿದ್ದೀರಿ ಅಂತೇಳಿ ಅವರೇ ತಿಳ್ಕೊಂಡಿರುವಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತುಂಬ ವಿದ್ಯಾರ್ಥಿಗಳು, ವಿದ್ಯಾವಂತರು, ಬುದ್ಧಿವಂತರು, ಅವ್ರು ಇನ್ನು ಯಾವ ರೀತಿಯಲ್ಲಿ ಇವತ್ತು ನೋಡಿದ್ರಿ, ನಾವು ಚುನಾವಣೆ ನಾಮಪತ್ರ ಹಾಕ್ಬೇಕಂದ್ರೆ ಸಾವಿರಾರು ಗಟ್ಟಲೆ, ನಾವು ಯಾರಿಗೂ ಹಣ ಕೊಟ್ಟು ತಗೊಂಬಂದಿಲ್ಲ. ನೀವು ನೋಡಿದ್ರಿ, ಬೇರೆ ವಾಹಿನಿಯಲ್ಲಿ ಬರ್ತಾಯಿತ್ತು, ಹಣ ಕೊಟ್ಟು ಅವ್ರ ಜನನ ಕರ್ಕೊಂಬಂದಿರೋದು. ಹಂಗಿರ್ಬೇಕಾದ್ರೆ ನಮ್ಮಲ್ಲಿ ಕಡಿಮೆ ಅಂದ್ರೆ ಒಂದು 8,000 to 10,000 ನಮ್ಮ BJP ಕಾರ್ಯಕರ್ತರು, ಯುವಕರು ಎಲ್ಲ ಅವರಾಗಿ ಸ್ವಯಂ ಪ್ರೇರಿತವಾಗಿ ಬಂದು ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ. ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆಗಬೇಕು. ನಮ್ಮ ಕೋಲಾರಿಂದನೂ ಒಬ್ಬ ಲೋಕಸಭಾ ಸದಸ್ಯರನ್ನ ಅವ್ರ ಜೊತೆಲಿ ಕಳಿಸ್ಬೇಕು. ನಮ್ಮದು ಅಳಿಲ್ ಸೇವೆ ಇರಬೇಕು ಅವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ಅಂತೇಳಿ ಪಣ ತೊಟ್ಟಿದ್ದಾರೆ. ನಾವು ಗೆಲ್ತೀರಿ. ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು, ರಾಜ್ಯದ ಎಲ್ಲ ವರಿಷ್ಠರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಇಲ್ಲಿ ಯಾವ ರೀತಿ ನಾವು ಚುನಾವಣೆ ಮಾಡಬೇಕು, ಯಾವ ರೀತಿ ನಾವು ಅವರದ್ದು ಏನು ಡ್ರಾಬ್ಯಾಕ್ ಇದೆ ಅದನ್ನು ಯೂಸ್ ಮಾಡ್ಕೊಬೇಕು ಅನ್ನೋದ್ರಲ್ಲಿ ನಾವು ತಂತ್ರಗಾರಿಕೆ ಮಾಡಿ ನಾವು ಚುನಾವಣೆಯಲ್ಲಿ ಲಕ್ಷಾಂತರ ಓಟ್ಗಳ ಅಂತರದಿಂದ ಗೆಲ್ತೀರಿ ಅನ್ನೋ ಒಂದು ಭರವಸೆ ಇದೆ. ಸರ್, 5 ಜನ ರೆಬಲ್ಗೆ ಇವಾಗ ಶಾಸಕರಿದ್ದಾರೆ, ಈ ಉತ್ಸವಕ್ಕೆ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರ ಬೆಂಬಲ ನಿಮಗಿದೆಯಾ ಸರ್? ಅದನ್ನು ನೀವು ಅವ್ರನ್ನೇ ಕೇಳಬೇಕು. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGF's ಪ್ರೊಫೆಷನಲ್ ಆ್ಯಂಡ್ ಬೆಸ್ಟ್ ಆನ್ಲೈನ್ ನ್ಯೂಸ್ ಚಾನೆಲ್. ಮರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.